ಸಖತ್ತಾಗಿ ಹೇಳಿದ್ರು. ನಾನು ಆರ್ತಿ ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಕೇಳಕ್ ಬಯಸ್ತೀನಿ, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ವಾವ್, ಇದು ಬೇಕಾಗಿರೋದು. ಪ್ರತಿಯೊಬ್ಬ ಕೂಡ ನಾನು ಒಬ್ಬ ಸೈನಿಕ ಅಂತ ಅಂದ್ಕೊಂಡಿದ್ದಾನೆ. ಬಹಳ ಸೂಕ್ತವಾಗಿ ಚಕ್ರವರ್ತಿ ಸುಲಿಬೆಲೆ ಅವರು ಅದನ್ನ ಹೇಳಿದ್ರು. ನಾನು ಕೂಡ ಈ ದೇಶದ ಸೈನಿಕ ಅಂತ ತಿಳ್ಕೊಂಡು ಆ ಹೋರಾಟದ ಮನೋಭಾವ ನಮ್ಮೆಲ್ಲರಲ್ಲೂ ಇದೆ. ನಮ್ಮೆಲ್ಲರ ಮುಖದಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಸ್ಟ್ರೈಟ್ ಅವೇ ನಾನು ಬಿ ಆರ್ತಿ ಅವ್ರಿಗೆ ಹೋಗೋದಕ್ಕೆ ಬಯಸ್ತೀನಿ. ನಮ್ಮನ್ನ ನಾವು ಗೆದ್ದಿದ್ದೀವಿ. ವೈರಿಯನ್ನ ಗೆಲ್ಲೋಕ್ಕೂ ಮುಂಚೆ ಇವತ್ತು ನಮ್ಮನ್ನ ನಾವು ಗೆದ್ದಿದ್ದೀವಿ. ಆಮ್ ಐ ರೈಟ್ ಆರ್ತಿ ಅವರೇ? ಓಟ್ ಯು. ಖಂಡಿತವಾಗಿ ಎಲ್ರಿಗೂ ನಮಸ್ಕಾರ. ಇದು ತುಂಬ ಸಂತೋಷದ ಸಂದರ್ಭ. ನನಗೆ ನಮ್ಮ ಭಗವದ್ಗೀತೆಯ ಕೊನೆಯ ಶ್ಲೋಕ ನೆನಪಾಗತ್ತೆ. ಬಹಳ ಅದ್ಭುತವಾದಂಥ ಒಂದು ಶ್ಲೋಕ ಅದು. ಸಂಜಯ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವಾನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನಂಥ ಲೀಡರ್ ಇರಬೇಕು, ಧನುರ್ಧಾರಿಯಾದಂಥ ಪಾರ್ಥ. ಆ ಪದ ನೋಡಿ, ಧನುರ್ಧಾರಿ ಅಂದರೆ ರೆಡಿ ಟು ಆ್ಯಕ್ಟ್. ಬಿಲ್ ಇಟ್ಕೊಂಡು ನಿಂತುಬಿಟ್ಟಿದ್ದಾನೆ. ಬರೀ ಉಪದೇಶ ಕೇಳೋ ಶಿಷ್ಯ ಅಲ್ಲ, ಮಾಡುವ ಶಿಷ್ಯ. ಸೊ ಕೃಷ್ಣನಂಥ ಒಬ್ಬ ಮಾಸ್ಟರು, ಮೆಂಟರು, ಲೀಡರು, ಆಮೇಲೆ ಇಂಥ ಒಬ್ಬ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವಂಥ ಒಬ್ಬ ಶಿಷ್ಯ ಅರ್ಜುನನಂಥವನು. ಇಬ್ಬರು ಎಲ್ಲಿರ್ತಾರೋ ಅಲ್ಲಿ ತತ್ರ ಶ್ರೀಹಿ ವಿಜಯ ಎಲ್ಲ ಇರುತ್ತೆ. ಅಲ್ಲಿ ಸಂಪತ್ತು ಇರುತ್ತೆ ಮತ್ತು ಜಯ ಇರುತ್ತೆ. ಇವತ್ತಿನ ಸಿಚುವೇಶನ್ಗೆ ಹೇಳೋ ಹಾಗಿದ್ರೆ ನಮ್ಮ ಮೋದಿಜಿ ಅಂತ ಲೀಡರು, ಅವರು ಅಂಥ ಲೀಡರ್ಶಿಪ್ಪು ಬೇಕು ಮತ್ತು ರೆಡಿ ಟು ಆ್ಯಕ್ಟು. ನಾನು ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷ್ಯಸೇ ಮಹೀಮ್ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನೀನು ಸತ್ತರೆ ಬೇರೆ ಸ್ವರ್ಗ ಪಡಿತೀಯಾ, ಬದುಕಿದ್ರೆ ನಾಡನ್ನು ಅನುಭವಿಸ್ತೀಯಾ, ಒಟ್ಟಿನಲ್ಲಿ ಹೋಗು ಅಂತ. ಆ ಥರದ ಒಂದು ಭಾವದಲ್ಲಿ ನಮ್ಮ ಕೆಲಸ ಮಾಡುವಂಥ ಅತ್ಯಂತ ನಿಸ್ವಾರ್ಥ ಕ್ಷಾತ್ರ ತೇಜಸ್ಸಿನ ನಮ್ಮ ಸೈನಿಕರು ಯಾರಿದ್ದಾರೆ, ಅವರು ಆ ಅರ್ಜುನನ ಪ್ರತೀಕವಾದರೆ ಮೋದಿಜಿಯವರು ಕೃಷ್ಣನ ಪ್ರತೀಕ. ಈ ಕಾಂಬಿನೇಷನ್ ಯಾವುದಿದೆ, ಅಂಥ ಲೀಡರ್ ಆ್ಯಂಡ್ ಇಂಥ ಒಂದು ಪ್ರಾಕ್ಟಿಕಲ್ ಆರ್ಮಿ, ಇದೆರಡೂ ಸೇರಿ, ಮತ್ತು ನಮ್ಮ ಮುರಳಿ ಸರ್ ಹೇಳಿದ ಹಾಗೆ ನ್ಯಾಷನಲ್ ವಿಲ್ ಏನಿದೆ, ನಾವೆಲ್ಲರೂ ಸೇರಿ ಸರಿಯಾದ ಲೀಡರನ್ನು ಆಯ್ಕೆ ಮಾಡಿದ್ದಕ್ಕೆ ಇದು ಸಾಧ್ಯವಾಯಿತು. ಇನ್ಯಾರನ್ನೋ ನಿಜಕ್ಕೂ ನಾನು ಹೇಳ್ತೀನಿ, ಮುಕ್ತ ಕಂಠದಿಂದ ಹೇಳ್ತೀನಿ, ಮೋದಿಜಿಯವರ ಸ್ಥಾನದಲ್ಲಿ ಇನ್ಯಾವುದಾದ್ರೂ ಬೇರೆ ಭಾರತವನ್ನು ಕಿತ್ಮಾರೋ ಅಂಥ ಭಾವದ ಯಾವುದೇ ಪಾರ್ಟಿ ಇದ್ದರೂ ಬಹುಶಃ ಏನಾಗ್ತಿತ್ತೋ ಹೇಳೋಕ್ಕಾಗಲ್ಲ. ಬಟ್ ಇಂಥ ಲೀಡರು, ಇಂಥ ಒಂದು ಸೈನ್ಯ ಮತ್ತು ಇವ್ರಿಗೆ ಸಪೋರ್ಟ್ ಮಾಡಿದಂತಹ ಜನ, ನಾವೆಲ್ಲರೂ ಒಂದಾಗ್ಬಿಟ್ಟಿದ್ದೀವಿ. ನಮ್ಮ ಚಕ್ರವರ್ತಿಯವರು ಹೇಳಿದ ಹಾಗೆ ನಾನು ಯಾರು ಅಂತ ಮರ್ತಿದ್ವಿ. ನಾವೆಲ್ಲ ಬರೀ ಭಾರತೀಯರಾಗಿದ್ವಿ. ಹಗಲು ರಾತ್ರಿ ಒಂಥರ ವಿ ವರ್ ಫಾಲೋಯಿಂಗ್. ನಾನೇನು ಯಾವ ಥರ ಭಾಗವಹಿಸೋದು, ಇದಕ್ಕೆ ನಾವೇನು ಮಾಡೋದು ಇದಕ್ಕಾಗಿ ಅಂತ ನಮ್ಮ ಹೃದಯ ತುಡಿತಾ ಇತ್ತು. ಮನೇಲಿ ಕೂತಿದ್ದೀನಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇದಕ್ಕೆ ಅಂತ ಈ ರೀತಿಯ ತುಡಿತವನ್ನು ನಮ್ಮಲ್ಲಿ ಜಾಗೃತಗೊಳಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮಲ್ಲಿ ಋಷಿಗಳ ರಕ್ತ ಹರಿತಿದೆ, ಸ್ವಲ್ಪ ಕೆರೆದ್ರೆ ಆಚೆ ಬರುತ್ತೆ DNA. ಹಾಗೆ ಈ ಸಲ ಧಮನಿಗಳನ್ನು ಕೆರೆದು DNA ಆಚೆ ಬರ್ಸ್ದಂಗೆ ಆಯಿತು. ನಮಗೆ ಆ ಕ್ಷಾತ್ರ ಅನ್ನೋದು ಎಲ್ಲೋ ಒಂದು ಕಡೆ ಡ್ಯಾಂಪನ್ ಆಗಿ ಹೋಗ್ಬಿಟ್ಟಿತ್ತು. ಒಂದು ಸ್ವಲ್ಪ ಅದು ಕುದಿತ ಕಡಿಮೆ ಆಗಿತ್ತು. ಈ ಸಂದರ್ಭ ನಮ್ಮನ್ನೆಲ್ಲ ಒಂದು ಮಾಡಿದೆ. ಎಲ್ಲರಲ್ಲೂ ಕೂಡ ಆ ಕ್ಷಾತ್ರ ತುಂಬ ಮುಖ್ಯ. ಯಾಕೆ ಅಂದರೆ ಎಷ್ಟೋ ದೇಶಗಳನ್ನು ಯುರೋಪಲ್ಲಿ ಮತ್ತು ಅರಬ್ ದೇಶಗಳಲ್ಲಿ ದಶಕಗಳಲ್ಲಿ ಕಬಳಿಸ್ಬಿಟ್ಟಿವೆ ಕಲನಯಲ್ ಪವರ್ಸು. ನಮ್ಮ ದೇಶವನ್ನು ಕಬಳಿಸೋಕ್ಕಾಗಿಲ್ಲ ಆ ಮಟ್ಟಕ್ಕೆ. ಎಷ್ಟೇ ನಮ್ಮನ್ನು ಅವರು ಫಾರಿನ್ ಇನ್ವೇಷನ್ಸ್ ಆಗಿದ್ರು, ಯಾಕೆಂದರೆ ನಮ್ಮಲ್ಲಿ ಕ್ಷಾತ್ರ ಆಗಿತ್ತು. ದೇಶಕ್ಕಾಗಿ ಧರ್ಮಕ್ಕಾಗಿ ಮಡಿದ್ರೂ ಪರವಾಗಿಲ್ಲ, ಹೋರಾಡ್ತೀನಿ ಅಂತ. ಆ ಹೋರಾಟದ ಭಾವವನ್ನು ಈ ಮೆಕಾಲೆ ಎಜುಕೇಷನ್ ಅನ್ನೋ ಇಂಜೆಕ್ಷನ್ ಸ್ವಲ್ಪ ಡ್ಯಾಂಪರ್ ಮಾಡಿಬಿಟ್ಟಿತ್ತು. ಸ್ಲೋ ಪಾಯ್ಸನ್ನು ಒಂಥರ ಮತ್ತೇರಿಸ್ಬಿಟ್ಟಿತ್ತು. ಅದೆಲ್ಲ ಕಡಿಚ್ಕೊಂಡು ನಾವು ಆ ಕ್ಷಾತ್ರ ಭಾವದಿಂದ ಅಲ್ಲಿ ಸೈನಿಕರು ಪ್ರಾಕ್ಟಿಕಲಿ ಕ್ಷಾತ್ರ ಭಾವ ತೋರಿಸ್ತಾ ಇದ್ರೆ, ನಾವೆಲ್ಲ ಇಂಟೆಲೆಕ್ಚುಲಿ ಇಮೋಷ್ನಲಿ ಕ್ಷತ್ರಿಯರಾಗ್ಬಿಟ್ಟಿದ್ವಿ. ಎಲ್ಲೆಲ್ಲೂ ಅದು ತುಂಬಿತ್ತು. ಈ ರಾಷ್ಟ್ರವನ್ನು ಒಂದು ಮಾಡಿದೆ ಈ ಆಪರೇಷನ್ ಸಿಂಧೂರು. ಆ ಹೆಸರಂತೂ ಎಷ್ಟು ಖುಷಿ ಆಗುತ್ತೆ. ಸಿಂಧೂರವನ್ನು ಧರಿಸುವಾಗಲೆಲ್ಲ ಈಗ ಇನ್ನೂ ಹೆಚ್ಚು ಭಾವನೆ ಮೊದಲು ಇತ್ತು, ಈಗ ಇನ್ನೂ ಅನ್ಸುತ್ತೆ. ನಮ್ಮ ಹೆಣ್ಮಕ್ಳು ಸಿಂಧೂರೆಲ್ಲ ಯಾಕೋ ಶ್ರಿಂಕ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಇನ್ಮೇಲೆ ದೊಡ್ಡದಾಗಿ ಸಿಂಧೂರ್ ಇಟ್ಕೊಳ್ಳಿ. 7ರ ನಂತರ ಹುಟ್ಟಿರುವ ಮಕ್ಕಳಿಗೆ ಸಿಂಧೂರ ಅಂತ ಹೆಸರಿಡ್ತಿದ್ದಾರಂತೆ. ಹೆಸರಿಡಷ್ಟೇ ಇಲ್ಲ, ಸಿಂಧೂರವನ್ನು ಚೆನ್ನಾಗಿ ಧರಿಸಿ ಅಂತ ಹೇಳಿ ಸಖತ್ತಾಗಿ ಹೇಳಿದ್ರು. ನಾನು ಆರ್ತಿ ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಕೇಳಕ್ ಬಯಸ್ತೀನಿ, ಹೌ ಇಸ್ ದ ಜೋಶ್? ಹೌ ಇಸ್ ದ ಜೋಶ್? ವಾವ್, ಇದು ಬೇಕಾಗಿರೋದು. ಪ್ರತಿಯೊಬ್ಬ ಕೂಡ ನಾನು ಒಬ್ಬ ಸೈನಿಕ ಅಂತ ಅಂದ್ಕೊಂಡಿದ್ದಾನೆ. ಬಹಳ ಸೂಕ್ತವಾಗಿ ಚಕ್ರವರ್ತಿ ಸುಲಿಬೆಲೆ ಅವರು ಅದನ್ನ ಹೇಳಿದ್ರು. ನಾನು ಕೂಡ ಈ ದೇಶದ ಸೈನಿಕ ಅಂತ ತಿಳ್ಕೊಂಡು ಆ ಹೋರಾಟದ ಮನೋಭಾವ ನಮ್ಮೆಲ್ಲರಲ್ಲೂ ಇದೆ. ನಮ್ಮೆಲ್ಲರ ಮುಖದಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಸ್ಟ್ರೈಟ್ ಅವೇ ನಾನು ಬಿ ಆರ್ತಿ ಅವ್ರಿಗೆ ಹೋಗೋದಕ್ಕೆ ಬಯಸ್ತೀನಿ. ನಮ್ಮನ್ನ ನಾವು ಗೆದ್ದಿದ್ದೀವಿ. ವೈರಿಯನ್ನ ಗೆಲ್ಲೋಕ್ಕೂ ಮುಂಚೆ ಇವತ್ತು ನಮ್ಮನ್ನ ನಾವು ಗೆದ್ದಿದ್ದೀವಿ. ಆಮ್ ಐ ರೈಟ್ ಆರ್ತಿ ಅವರೇ? ಓಟ್ ಯು. ಖಂಡಿತವಾಗಿ ಎಲ್ರಿಗೂ ನಮಸ್ಕಾರ. ಇದು ತುಂಬ ಸಂತೋಷದ ಸಂದರ್ಭ. ನನಗೆ ನಮ್ಮ ಭಗವದ್ಗೀತೆಯ ಕೊನೆಯ ಶ್ಲೋಕ ನೆನಪಾಗತ್ತೆ. ಬಹಳ ಅದ್ಭುತವಾದಂಥ ಒಂದು ಶ್ಲೋಕ ಅದು. ಸಂಜಯ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ
ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನಂಥ ಲೀಡರ್ ಇರಬೇಕು. ಧನುರ್ಧಾರಿ ಆದಂಥ ಪಾರ್ಥ. ಆ ಪದ ನೋಡಿ, ಧನುರ್ಧಾರಿ ಅಂದರೆ ರೆಡಿ ಟು ಆ್ಯಕ್ಟ್. ಬಿಲ್ ಇಟ್ಕೊಂಡು ನಿಂತುಬಿಟ್ಟಿದ್ದಾನೆ. ಬರೀ ಉಪದೇಶ ಕೇಳೋ ಶಿಷ್ಯ ಅಲ್ಲ, ಮಾಡುವ ಶಿಷ್ಯ. ಸೊ ಕೃಷ್ಣನಂಥ ಒಬ್ಬ ಮಾಸ್ಟರು, ಮೆಂಟರು, ಲೀಡರು. ಆಮೇಲೆ ಇಂಥ ಒಬ್ಬ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವಂಥ ಒಬ್ಬ ಶಿಷ್ಯ ಅರ್ಜುನನಂಥವನು. ಇಬ್ಬರು ಎಲ್ಲಿರ್ತಾರೋ ಅಲ್ಲಿ ತತ್ರ ಶ್ರೀಹಿ ವಿಜಯ. ಎಲ್ಲ ಇರುತ್ತೆ ಅಲ್ಲಿ, ಸಂಪತ್ತು ಇರುತ್ತೆ ಮತ್ತು ಜಯ ಇರುತ್ತೆ. ಇವತ್ತಿನ ಸಿಚುವೇಶನ್ಗೆ ಹೇಳೋ ಹಾಗಿದ್ರೆ ನಮ್ಮ ಮೋದಿಜಿ ಅಂತ ಲೀಡರು, ಅವರು ಅಂಥ ಲೀಡರ್ಶಿಪ್ಪು ಬೇಕು ಮತ್ತು ರೆಡಿ ಟು ಆ್ಯಕ್ಟು. ನಾನು ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷ್ಯಸೇ ಮಹೀಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನೀನು ಸತ್ತರೆ ಬೇರೆ ಸ್ವರ್ಗ ಪಡಿತೀಯಾ, ಬದುಕಿದ್ರೆ ನಾಡನ್ನು ಅನುಭವಿಸ್ತೀಯಾ, ಒಟ್ಟಿನಲ್ಲಿ ಹೋಗು ಅಂತ. ಆ ಥರದ ಒಂದು ಭಾವದಲ್ಲಿ ನಮ್ಮ ಕೆಲಸ ಮಾಡುವಂಥ ಅತ್ಯಂತ ನಿಸ್ವಾರ್ಥ ಕ್ಷಾತ್ರ ತೇಜಸ್ಸಿನ ನಮ್ಮ ಸೈನಿಕರು ಯಾರಿದ್ದಾರೆ, ಅವರು ಆ ಅರ್ಜುನನ ಪ್ರತೀಕವಾದರೆ ಮೋದಿಜಿಯವರು ಕೃಷ್ಣನ ಪ್ರತೀಕ. ಈ ಕಾಂಬಿನೇಷನ್ ಯಾವುದಿದೆ, ಅಂಥ ಲೀಡರ್ ಆ್ಯಂಡ್ ಇಂಥ ಒಂದು ಪ್ರಾಕ್ಟಿಕಲ್ ಆರ್ಮಿ, ಇದೆರಡೂ ಸೇರಿ, ಮತ್ತು ನಮ್ಮ ಮುರಳಿ ಸರ್ ಹೇಳಿದ ಹಾಗೆ ನ್ಯಾಷನಲ್ ವಿಲ್ ಏನಿದೆ, ನಾವೆಲ್ಲರೂ ಸೇರಿ ಸರಿಯಾದ ಲೀಡರನ್ನು ಆಯ್ಕೆ ಮಾಡಿದ್ದಕ್ಕೆ ಇದು ಸಾಧ್ಯವಾಯಿತು. ಇನ್ಯಾರೋ ನಾನು ನಿಜಕ್ಕೂ ನಾನು ಹೇಳ್ತೀನಿ, ಮುಕ್ತ ಕಂಠದಿಂದ ಹೇಳ್ತೀನಿ, ಮೋದಿಜಿಯವರ ಸ್ಥಾನದಲ್ಲಿ ಇನ್ಯಾವುದಾದ್ರೂ ಬೇರೆ ಭಾರತವನ್ನು ಕಿತ್ಮಾರೋ ಅಂಥ ಭಾವದ ಯಾವುದೇ ಪಾರ್ಟಿ ಇದ್ದರೂ ಬಹುಶಃ ಏನಾಗ್ತಿತ್ತೋ ಹೇಳೋಕ್ಕಾಗಲ್ಲ. ಬಟ್ ಇಂಥ ಲೀಡರು, ಇಂಥ ಒಂದು ಸೈನ್ಯ ಮತ್ತು ಇವ್ರಿಗೆ ಸಪೋರ್ಟ್ ಮಾಡಿದಂತಹ ಜನ, ನಾವೆಲ್ಲರೂ ಒಂದಾಗ್ಬಿಟ್ಟಿದ್ದೀವಿ. ನಮ್ಮ ಚಕ್ರವರ್ತಿಯವರು ಹೇಳಿದ ಹಾಗೆ ನಾನು ಯಾರು ಅಂತ ಮರ್ತಿದ್ವಿ, ನಾವೆಲ್ಲ ಬರೀ ಭಾರತೀಯರಾಗಿದ್ವಿ. ಹಗಲು ರಾತ್ರಿ ಒಂಥರ ವಿ ವರ್ ಫಾಲೋಯಿಂಗ್. ನಾನೇನು ಯಾವ ಥರ ಭಾಗವಹಿಸೋದು ಇದಕ್ಕೆ, ನಾವು ಏನು ಮಾಡೋದು ಇದಕ್ಕಾಗಿ ಅಂತ ನಮ್ಮ ಹೃದಯ ತುಡಿತಾ ಇತ್ತು. ಮನೇಲಿ ಕೂತಿದ್ದೀನಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇದಕ್ಕೆ ಅಂತ ಈ ರೀತಿಯ ತುಡಿತವನ್ನು ನಮ್ಮಲ್ಲಿ ಜಾಗೃತಗೊಳಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮಲ್ಲಿ ಋಷಿಗಳ ರಕ್ತ ಹರಿತಿದೆ, ಸ್ವಲ್ಪ ಕೆರೆದ್ರೆ ಆಚೆ ಬರುತ್ತೆ DNA. ಹಾಗೆ ಈ ಸಲ ಧಮನಿಗಳನ್ನು ಕೆರೆದು DNA ಆಚೆ ಬರ್ಸ್ದಂಗೆ ಆಯಿತು. ನಮಗೆ ಆ ಕ್ಷಾತ್ರ ಅನ್ನೋದು ಎಲ್ಲೋ ಒಂದು ಕಡೆ ಡ್ಯಾಂಪನ್ ಆಗಿ ಹೋಗ್ಬಿಟ್ಟಿತ್ತು, ಒಂದು ಸ್ವಲ್ಪ ಅದು ಕುದಿತ ಕಡಿಮೆ ಆಗಿತ್ತು. ಈ ಸಂದರ್ಭ ನಮ್ಮನ್ನೆಲ್ಲ ಒಂದು ಮಾಡಿದೆ. ಎಲ್ಲರಲ್ಲೂ ಕೂಡ ಆ ಕ್ಷಾತ್ರ ತುಂಬ ಮುಖ್ಯ. ಯಾಕೆ ಅಂದರೆ ಎಷ್ಟೋ ದೇಶಗಳನ್ನು ಯುರೋಪಲ್ಲಿ ಮತ್ತು ಅರಬ್ ದೇಶಗಳಲ್ಲಿ ದಶಕಗಳಲ್ಲಿ ಕಬಳಿಸ್ಬಿಟ್ಟಿವೆ ಕಲನಯಲ್ ಪವರ್ಸು. ನಮ್ಮ ದೇಶವನ್ನು ಕಬಳಿಸೋಕ್ಕಾಗಿಲ್ಲ ಆ ಮಟ್ಟಕ್ಕೆ. ಎಷ್ಟೇ ನಮ್ಮನ್ನು ಅವರು ಫಾರಿನ್ ಇನ್ವೇಷನ್ಸ್ ಆಗಿದ್ರು, ಯಾಕೆಂದರೆ ನಮ್ಮಲ್ಲಿ ಕ್ಷಾತ್ರ ಆಗಿತ್ತು. ದೇಶಕ್ಕಾಗಿ ಧರ್ಮಕ್ಕಾಗಿ ಮಡಿದ್ರೂ ಪರವಾಗಿಲ್ಲ, ಹೋರಾಡ್ತೀನಿ ಅಂತ. ಆ ಹೋರಾಟದ ಭಾವವನ್ನು ಈ ಮೆಕಾಲೆ ಎಜುಕೇಷನ್ ಅನ್ನೋ ಇಂಜೆಕ್ಷನ್ ಸ್ವಲ್ಪ ಡ್ಯಾಂಪರ್ ಮಾಡಿಬಿಟ್ಟಿತ್ತು, ಸ್ಲೋ ಪಾಯ್ಸನ್ನು ಒಂಥರ ಮತ್ತೇರಿಸ್ಬಿಟ್ಟಿತ್ತು. ಅದೆಲ್ಲ ಕಳಚ್ಕೊಂಡು ನಾವು ಆ ಕ್ಷಾತ್ರ ಭಾವದಿಂದ ಅಲ್ಲಿ ಸೈನಿಕರು ಪ್ರಾಕ್ಟಿಕಲಿ ಕ್ಷಾತ್ರ ಭಾವ ತೋರಿಸ್ತಾ ಇದ್ರೆ, ನಾವೆಲ್ಲ ಇಂಟೆಲೆಕ್ಚುಲಿ ಇಮೋಷ್ನಲಿ ಕ್ಷತ್ರಿಯರಾಗ್ಬಿಟ್ಟಿದ್ವಿ. ಎಲ್ಲೆಲ್ಲೂ ಅದು ತುಂಬಿತ್ತು. ಈ ರಾಷ್ಟ್ರವನ್ನು ಒಂದು ಮಾಡಿದೆ ಈ ಆಪರೇಷನ್ ಸಿಂಧೂರು. ಆ ಹೆಸರಂತೂ ಎಷ್ಟು ಖುಷಿ ಆಗುತ್ತೆ. ಸಿಂಧೂರವನ್ನು ಧರಿಸುವಾಗಲೆಲ್ಲ ಈಗ ಇನ್ನೂ ಹೆಚ್ಚು ಭಾವನೆ ಮೊದಲು ಇತ್ತು, ಈಗ ಇನ್ನೂ ಅನ್ಸುತ್ತೆ. ನಮ್ಮ ಹೆಣ್ಮಕ್ಳು ಸಿಂಧೂರೆಲ್ಲ ಯಾಕೋ ಶ್ರಿಂಕ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಇನ್ಮೇಲೆ ದೊಡ್ಡದಾಗಿ ಸಿಂಧೂರ್ ಇಟ್ಕೊಳ್ಳಿ. 7ರ ನಂತರ ಹುಟ್ಟಿರುವ ಮಕ್ಕಳಿಗೆ ಸಿಂಧೂರ ಅಂತ ಹೆಸರಿಡ್ತಿದ್ದಾರಂತೆ. ಹೆಸರಿಡೋದಷ್ಟೇ ಇಲ್ಲ, ಸಿಂಧೂರವನ್ನು ಚೆನ್ನಾಗಿ ಧರಿಸಿ ಅಂತ ಹೇಳಿ ಸಖತ್ತಾಗಿ ಹೇಳಿದ್ರು. ನಾನು ಆರ್ತಿ ಅವ್ರಿಗೆ ಹೋಗೋಕ್ಕಿಂತ ಮುಂಚೆ ಕ್ವಿಕ್ ಆಗಿ ಕೇಳಕ್ ಬಯಸ್ತೀನಿ, ಹೌ ಇಸ್ ದ ಜೋಶ್? How is the Josh? ವಾವ್, ಇದು ಬೇಕಾಗಿರೋದು. ಪ್ರತಿಯೊಬ್ಬ ಕೂಡ ನಾನು ಒಬ್ಬ ಸೈನಿಕ ಅಂತ ಅಂದ್ಕೊಂಡಿದ್ದಾನೆ. ಬಹಳ ಸೂಕ್ತವಾಗಿ ಚಕ್ರವರ್ತಿ ಸುಲಿಬೆಲೆ ಅವರು ಅದನ್ನ ಹೇಳಿದ್ರು. ನಾನು ಕೂಡ ಈ ದೇಶದ ಸೈನಿಕ ಅಂತ ತಿಳ್ಕೊಂಡು ಆ ಹೋರಾಟದ ಮನೋಭಾವ ನಮ್ಮೆಲ್ಲರಲ್ಲೂ ಇದೆ. ನಮ್ಮೆಲ್ಲರ ಮುಖದಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಸ್ಟ್ರೈಟ್ ಅವೇ ನಾನು BV ಆರ್ತಿ ಅವ್ರಿಗೆ ಹೋಗೋದಕ್ಕೆ ಬಯಸ್ತೀನಿ. ನಮ್ಮನ್ನ ನಾವು ಗೆದ್ದಿದ್ದೀವಿ. ವೈರಿಯನ್ನ ಗೆಲ್ಲೋಕ್ಕೂ ಮುಂಚೆ ಇವತ್ತು ನಮ್ಮನ್ನ ನಾವು ಗೆದ್ದಿದ್ದೀವಿ. Am I right, ಆರ್ತಿ ಅವರೇ? ಓಟ್ ಯು. ಖಂಡಿತವಾಗಿ ಎಲ್ರಿಗೂ ನಮಸ್ಕಾರ. ಇದು ತುಂಬ ಸಂತೋಷದ ಸಂದರ್ಭ. ನನಗೆ ನಮ್ಮ ಭಗವದ್ಗೀತೆಯ ಕೊನೆಯ ಶ್ಲೋಕ ನೆನಪಾಗತ್ತೆ. ಬಹಳ ಅದ್ಭುತವಾದಂಥ ಒಂದು ಶ್ಲೋಕ ಅದು. ಸಂಜಯ ಹೇಳ್ತಾನೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನಂಥ ಲೀಡರ್ ಇರಬೇಕು. ಧನುರ್ಧಾರಿ ಆದಂಥ ಪಾರ್ಥ. ಆ ಪದ ನೋಡಿ, ಧನುರ್ಧಾರಿ ಅಂದರೆ ರೆಡಿ ಟು ಆ್ಯಕ್ಟ್. ಬಿಲ್ ಇಟ್ಕೊಂಡು ನಿಂತುಬಿಟ್ಟಿದ್ದಾನೆ. ಬರೀ ಉಪದೇಶ ಕೇಳೋ ಶಿಷ್ಯ ಅಲ್ಲ, ಮಾಡುವ ಶಿಷ್ಯ. ಸೊ ಕೃಷ್ಣನಂಥ ಒಬ್ಬ ಮಾಸ್ಟರು, ಮೆಂಟರು, ಲೀಡರು. ಆಮೇಲೆ ಇಂಥ ಒಬ್ಬ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡುವಂಥ ಒಬ್ಬ ಶಿಷ್ಯ ಅರ್ಜುನನಂಥವನು. ಇಬ್ಬರು ಎಲ್ಲಿರ್ತಾರೋ ಅಲ್ಲಿ ತತ್ರ ಶ್ರೀಹಿ ವಿಜಯ. ಎಲ್ಲ ಇರುತ್ತೆ ಅಲ್ಲಿ, ಸಂಪತ್ತು ಇರುತ್ತೆ ಮತ್ತು ಜಯ ಇರುತ್ತೆ. ಇವತ್ತಿನ ಸಿಚುವೇಶನ್ಗೆ ಹೇಳೋ ಹಾಗಿದ್ರೆ ನಮ್ಮ ಮೋದಿಜಿ ಅಂತ ಲೀಡರು, ಅವರು ಅಂಥ ಲೀಡರ್ಶಿಪ್ಪು ಬೇಕು ಮತ್ತು ರೆಡಿ ಟು ಆ್ಯಕ್ಟು.
ನಾನು ಹತೋವಾ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾವಾ ಭೋಕ್ಷ್ಯಸೇ ಮಹೀಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ನೀನು ಸತ್ರೆ ಬೇರೆ ಸ್ವರ್ಗ ಪಡಿತೀಯಾ, ಬದುಕಿದ್ರೆ ನಾಡನ್ನು ಅನುಭವಿಸ್ತೀಯಾ, ಒಟ್ಟಿನಲ್ಲಿ ಹೋಗು ಅಂತ. ಆ ಥರದ ಒಂದು ಭಾವದಲ್ಲಿ ನಮ್ಮ ಕೆಲಸ ಮಾಡುವಂಥ ಅತ್ಯಂತ ನಿಸ್ವಾರ್ಥ ಕ್ಷಾತ್ರ ತೇಜಸ್ಸಿನ ನಮ್ಮ ಸೈನಿಕರು ಯಾರಿದ್ದಾರೆ, ಅವರು ಆ ಅರ್ಜುನನ ಪ್ರತೀಕವಾದರೆ ಮೋದಿಜಿಯವರು ಕೃಷ್ಣನ ಪ್ರತೀಕ. ಈ ಕಾಂಬಿನೇಷನ್ ಯಾವುದಿದೆ, ಅಂಥ ಲೀಡರ್ ಆ್ಯಂಡ್ ಇಂಥ ಒಂದು ಪ್ರಾಕ್ಟಿಕಲ್ ಆರ್ಮಿ ಇದೆರಡೂ ಸೇರಿ, ಮತ್ತು ನಮ್ಮ ಮುರಳಿ ಸರ್ ಹೇಳಿದ ಹಾಗೆ ನ್ಯಾಷನಲ್ ವಿಲ್ ಏನಿದೆ, ನಾವೆಲ್ಲರೂ ಸೇರಿ ಸರಿಯಾದ ಲೀಡರನ್ನು ಆಯ್ಕೆ ಮಾಡಿದ್ದಕ್ಕೆ ಇದು ಸಾಧ್ಯವಾಯಿತು. ಇನ್ಯಾರನ್ನೋ ನಾನು ನಿಜಕ್ಕೂ ನಾನು ಹೇಳ್ತೀನಿ, ಮುಕ್ತ ಕಂಠದಿಂದ ಹೇಳ್ತೀನಿ, ಮೋದಿಜಿಯವರ ಸ್ಥಾನದಲ್ಲಿ ಇನ್ಯಾವುದಾದ್ರೂ ಬೇರೆ ಭಾರತವನ್ನು ಕಿತ್ಮಾರೋ ಅಂಥ ಭಾವದ ಯಾವುದೇ ಪಾರ್ಟಿ ಇದ್ರೂ ಬಹುಶಃ ಏನಾಗ್ತಿತ್ತೋ ಹೇಳೋಕ್ಕಾಗಲ್ಲ. ಬಟ್ ಇಂಥ ಲೀಡರು, ಇಂಥ ಒಂದು ಸೈನ್ಯ ಮತ್ತು ಇವ್ರಿಗೆ ಸಪೋರ್ಟ್ ಮಾಡಿದಂತಹ ಜನ, ನಾವೆಲ್ಲರೂ ಒಂದಾಗ್ಬಿಟ್ಟಿದ್ದೀವಿ. ನಮ್ಮ ಚಕ್ರವರ್ತಿ ಅವರು ಹೇಳಿದ ಹಾಗೆ ನಾನು ಯಾರು ಅಂತ ಮರ್ತಿದ್ವಿ, ನಾವೆಲ್ಲ ಬರೀ ಭಾರತೀಯರಾಗಿದ್ವಿ. ಹಗಲು ರಾತ್ರಿ ಒಂಥರ ವಿವರ್ ಫಾಲೋಯಿಂಗ್, ನಾನೇನು ಯಾವ ಥರ ಭಾಗವಹಿಸೋದು ಇದಕ್ಕೆ, ನಾವೇನು ಮಾಡೋದು ಇದಕ್ಕಾಗಿ ಅಂತ ನಮ್ಮ ಹೃದಯ ತುಡಿತಾ ಇತ್ತು. ಮನೇಲಿ ಕೂತಿದ್ದೀನಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇದಕ್ಕೆ ಅಂತ ಈ ರೀತಿಯ ತುಡಿತವನ್ನು ನಮ್ಮಲ್ಲಿ ಜಾಗೃತಗೊಳಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮಲ್ಲಿ ಋಷಿಗಳ ರಕ್ತ ಹರಿತಿದೆ, ಸ್ವಲ್ಪ ಕೆರೆದ್ರೆ ಆಚೆ ಬರುತ್ತೆ DNA. ಹಾಗೆ ಈ ಸಲ ಧಮನಿಗಳನ್ನು ಕೆರೆದು DNA ಆಚೆ ಬರ್ಸ್ದಂಗೆ ಆಯಿತು. ನಮಗೆ ಆ ಕ್ಷಾತ್ರ ಅನ್ನೋದು ಎಲ್ಲೋ ಒಂದು ಕಡೆ ಡ್ಯಾಂಪನ್ ಆಗಿ ಹೋಗ್ಬಿಟ್ಟಿತ್ತು, ಒಂದು ಸ್ವಲ್ಪ ಅದು ಕುದಿತ ಕಡಿಮೆ ಆಗಿತ್ತು. ಈ ಸಂದರ್ಭ ನಮ್ಮನ್ನೆಲ್ಲ ಒಂದು ಮಾಡಿದೆ. ಎಲ್ಲರಲ್ಲೂ ಕೂಡ ಆ ಕ್ಷಾತ್ರ ತುಂಬ ಮುಖ್ಯ. ಯಾಕೆ ಅಂದರೆ ಎಷ್ಟೋ ದೇಶಗಳನ್ನು ಯುರೋಪಲ್ಲಿ ಮತ್ತು ಅರಬ್ ದೇಶಗಳಲ್ಲಿ ದಶಕಗಳಲ್ಲಿ ಕಬಳಿಸ್ಬಿಟ್ಟಿವೆ ಕಲೋನಿಯಲ್ ಪವರ್ಸು. ನಮ್ಮ ದೇಶವನ್ನು ಕಬಳಿಸೋಕ್ಕಾಗಿಲ್ಲ ಆ ಮಟ್ಟಕ್ಕೆ. ಎಷ್ಟೇ ನಮ್ಮನ್ನು ಅವರು ಫಾರಿನ್ ಇನ್ವೇಷನ್ಸ್ ಆಗಿದ್ರು, ಯಾಕೆಂದರೆ ನಮ್ಮಲ್ಲಿ ಕ್ಷಾತ್ರ ಆಗಿತ್ತು. ದೇಶಕ್ಕಾಗಿ ಧರ್ಮಕ್ಕಾಗಿ ಮಡಿದ್ರೂ ಪರವಾಗಿಲ್ಲ ಹೋರಾಡ್ತೀನಿ ಅಂತ ಆ ಹೋರಾಟದ ಭಾವವನ್ನು ಈ ಮೆಕಾಲೆ ಎಜುಕೇಷನ್ ಅನ್ನೋ ಇಂಜೆಕ್ಷನ್ ಸ್ವಲ್ಪ ಡ್ಯಾಂಪನ್ ಮಾಡಿಬಿಟ್ಟಿತ್ತು. ಸ್ಲೋ ಪಾಯ್ಸನ್ನು ಒಂಥರ